ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಇದ್ದಾರೆ. ನನಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಸಿಗಬೇಕಾದಂತಹ ಸೌಲಭ್ಯಗಳು ಸಿಕ್ತಿಲ್ಲ, ನ್ಯಾಯಾಧೀಶರು ಬರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ನಿನ್ನೆ ನ್ಯಾಯಾಧೀಶರು ಭೇಟಿ ಕೊಟ್ಟು ಒಂದು ವರದಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಎದುರಲ್ಲೂ ಕೂಡ ಗೋಳಾಡಿದ್ದಾರೆ ಆರೋಪಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಬಿಸಿಲಲ್ಲಿ ವಾಕಿಂಗ್ ಮಾಡುವುದಕ್ಕೆ ಅವಕಾಶಕ್ಕೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ಜೈಲಿಗೆ ಭೇಟಿ ಕೊಟ್ಟ ನ್ಯಾಯಾಧೀಶರ ಬಳಿ ಪರಿಪರಿಯಾಗಿ ವಿನಂತಿಸಿಕೊಂಡಿದ್ದಾರೆ. ನಿನ್ನೆ ಜೈಲಿಗೆ ಭೇಟಿ ಕೊಟ್ಟಿದ್ರು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್. ದರ್ಶನ್ಗೆ ವಾಕಿಂಗ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಗೇಟನ್ನು ಕ್ಲೋಸ್ ಮಾಡಿ ವಾಕಿಂಗಿಗೆ ಅವಕಾಶ ಕೊಡಿ ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೊರಗಡೆ ದರ್ಶನ್ ಹೆಂಗಿದ್ದವರು? ಬೇಕಾಗಿದ್ದನ್ನು ತಗೊಂಡು ವಿಲಾಸಿ ಜೀವನವನ್ನು ನಡೆಸಿಕೊಂಡು ಆರಾಮಾಗಿದ್ದಂತಹ ವ್ಯಕ್ತಿ. ಅವರು ಮಾಡಿದಂತಹ ಒಂದು ತಪ್ಪು ಇವತ್ತು ಅವರನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದೆ. ಹಾಸಿಗೆ ದಿಂಬಿಗಾಗಿ ವಾಕಿಂಗಿಗಾಗಿ ಒದ್ದಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಇದೆಲ್ಲದಕ್ಕೂ ಕೂಡ ದರ್ಶನ್ ಅವರೇ ಮಾಡಿಕೊಂಡಂತಹ ತಪ್ಪೇ ಕಾರಣ, ಸ್ವಯಂಕೃತ ಅಪರಾಧ. ಇವತ್ತು ದರ್ಶನ್ ಅವರನ್ನು ಜೈಲಿನಲ್ಲಿ ವಿಲವಿಲ ಒದ್ದಾಡುವಂತೆ ಮಾಡ್ತಾ ಇರುವಂಥದ್ದು. ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ಒಬ್ಬ ಜೈಲಿನಲ್ಲಿ ಕೂತ್ಕೊಂಡು ನನಗೆ ಬೆಡ್ ಬೇಕು, ಬೆಡ್ಶೀಟ್ ಬೇಕು, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಫಂಗಸ್ ಆಗಿದೆ ಕೈ, ಹಾಗೆ ಹೀಗೆ ಹೇಳೋದನ್ನು ನೋಡಿದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದು ಪಾಠವನ್ನು ಕಲಿಬೇಕಿದೆ.